ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿರುವಂಥ ಸೊಪ್ಪಿನ ಸಾಗು, ಅದರಲ್ಲೂ ದಂಟಿನ ಸೊಪ್ಪಿನ ಉಪಯೋಗಿಸ್ಕೊಂಡು ಸಾಗು ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಇವತ್ತಿನ ವಿಡಿಯೋ ನಾನೇ ತೆಗಿತಾ ಇರೋದು. ಅಂದರೆ ಎಲ್ಲ ವಿಡಿಯೋ ಕ್ಯಾಮ್ರಾ ಎಲ್ಲ ಇಡಿಸ್ಕೊಂಡ್ಬಿಟ್ಟಿದ್ದೀನಿ ಸುದು ಹತ್ರ. ಈ ಫ್ರೇಮಿಗೆ ಕರೆಕ್ಟಾಗಿ ಆಫು ಆನು ಮಾಡಿಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನಾನೇ ಅಡುಗೆ ಮಾಡ್ತಾ ಕವರೇಜ್ ಮಾಡಿರೋದು. ಇದರಲ್ಲಿ ನೋಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಗಲೀಜಾಗೇ ಆಗುತ್ತೆ, ಯಾಕೆಂದರೆ ವಿಷನ್ ಇಲ್ಲದೆ ಇರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ನಿಮ್ಗಳ ಹಾಗೆ ನಾನು ಮಾಡೋಕ್ಕಾಗಲ್ಲ. ಬನ್ನಿ ಇವತ್ತು ನಾನು ಮಾಡ್ತಾ ಇರೋವಂಥ ಈ ವಿಡಿಯೋ ಹೇಗಿದೆ ಅಂತ ನೋಡಿವ್ರಂತೆ. ಮೊದಲು ಮಿಕ್ಸರ್ ಜಾರ್ ಒಳಗಡೆ 1/4 ಕಪ್ಪು ಹಸಿ ತೆಂಗಿನ ತುರಿ, ಒಂದು ಅರ್ಧ ಈರುಳ್ಳಿ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಎಳ್ಳು 1 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚಟ್ನಿ ಹದದಲ್ಲಿ ರುಬ್ಕೋಬೇಕು. ತರ್ತರಿಯಾಗಿ ಚಟ್ನಿ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಅರ್ಧ ಟೀ ಸ್ಪೂನ್, ಕಡಲೆಬೇಳೆ 1 ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸಾಸಿವೆ ಒಂಚೂರು ಸಿಡಿಯೋಕ್ಕೆ ಶುರು ಆಗ್ತಿದೆ. ಹಾಗೆ ಒಂದು 5-6 ಎಸ್ಳು ಬೆಳ್ಳುಳ್ಳಿ, ಜಜ್ಬಿಟ್ಟಾದರೂ ಹಾಕೊಳ್ಳಿ, ಇಲ್ಲಾಂದರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟಾದರೂ ಹಾಕೊಳ್ಳಿ. ಬೆಳ್ಳುಳ್ಳಿ ಒಳ್ಳೆ ಘಮ ಬರೋಕ್ಕೆ ಶುರು ಆಗ್ತಿದೆ. ಹಾಗೆ 1 ಈರುಳ್ಳಿ ಸ್ಲೈಸಸ್ಗಳು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು, ಈರುಳ್ಳಿನ ಒಂಚೂರು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ 1-2 ನಿಮಿಷ ಫ್ರೈ ಆಗ್ತಿದೆ. ಹಾಗೆ ಈ ಟೈಮಲ್ಲಿ ನೀವು ಹೆಸರು ಬೇಳೆ ಬೇಕಾದರೆ 1-2 ಟೇಬಲ್ ಸ್ಪೂನ್ ಹಾಕೋಬೋದು. ಈ ಸೊಪ್ಪಿನ ಸಾಗುಗೆ ತುಂಬಾ ರುಚಿಯಾಗಿರುತ್ತೆ. ನಾನೇನು ಇವಾಗ ಹೆಸರು ಬೇಳೆ ಹಾಕ್ತಾ ಇಲ್ಲ. 2 ಆಲೂಗೆಡ್ಡೆ ದಪ್ಪ ಕ್ಯೂಬ್ಸ್ಗಳ ಆಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಸಿಪ್ಪೆ ಸಮೇತ ಹಾಕೋಬೋದು. ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಹಾಕಿದ್ದೀನಿ. ಈ ಆಲೂಗೆಡ್ಡೆನ 1 ನಿಮಿಷ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ತೀನಿ. ಆಲೂಗೆಡ್ಡೆ 1 ನಿಮಿಷ ಫ್ರೈ ಆಗ್ತಿದೆ. ಹಾಗೆ 1 ಮೀಡಿಯಮ್ ಸೈಜ್ ಟೊಮೆಟೊ, ಅದು ದಪ್ಪದಾಗೆ ಕಟ್ ಮಾಡ್ಕೋಬೋದು. ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ ಈ ಸಾಗು ಅಂತೂ ಕುಕ್ಕರಲ್ಲಿ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ನೋಡಿ, ಟೊಮೆಟೊ ಒಂಚೂರು ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ಮೈನ್ ಐಟಮ್ಮು ದಂಟಿನ ಸೊಪ್ಪು. 1 ಕಟ್ಟು ದಂಟಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ದಂಟಿನ ಸೊಪ್ಪನ್ನ ಚೆನ್ನಾಗಿ ತೊಳಿಬೇಕು, ತುಂಬಾ ಮಣ್ಣಿರುತ್ತೆ ಇದರಲ್ಲಿ. ಆ ದಂಟು ಸಮೇತ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ. ಈಗ ಸೊಪ್ಪನ್ನ ಒಂದು 2ರಿಂದ 3 ನಿಮಿಷ ಹೈ ಫ್ಲೇಮಲ್ಲೇ ಚೆನ್ನಾಗಿ ಬಿಸಿ ಮಾಡೋಣ. ಸೊಪ್ಪು ನಾನು ಹಾಕಿದಾಗ ಎಷ್ಟಿತ್ತು ನೋಡಿ, ಮಿಕ್ಸ್ ಮಾಡ್ತಾ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ಎಷ್ಟು ಕಮ್ಮಿ ಆಗೋಗ್ಬಿಟ್ಟಿದೆ. ಅದ್ರ ಹಸಿ ಘಮ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನ್ ಸಾಂಬಾರು ಪೌಡರು, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಒಂದು ಅರ್ಧ ಟೀ ಸ್ಪೂನಿಂದ 3/4 ಟೀ ಸ್ಪೂನ್ವರೆಗೆ. ಇದನ್ನೊಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಳ್ತೀನಿ. ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಇದಕ್ಕೆ ಇನ್ನೊಂದು ಅರ್ಧ ಲೋಟದಷ್ಟು ನೀರು ಹಾಕೊಳ್ತೀನಿ. ಸಾಗು ಕನ್ಸಿಸ್ಟೆನ್ಸಿಗೆ ನೀರು ಹಾಕೋಬೇಕು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ನೋಡಿ. ಒಂದು ಅರ್ಧದಿಂದ 3/4 ಕಪ್ಪಷ್ಟು ನೀರು ಹಾಕೊಂಡಿದ್ದೆ. ಇನ್ನು ಗಟ್ಟಿಗೆ ಇದೆ. ನಾವಿಲ್ಲಿ ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಗಟ್ಟಿಯಾಗೋಗ್ಬಿಡುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ಇನ್ನೊಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಯೋದಕ್ಕೆ ಬಿಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲಿ ನೋಡ್ಕೋಬೇಕು. ಉಪ್ಪು ಖಾರ ಬೇಕಿದ್ರೆ ಈ ಟೈಮಲ್ಲಿ ಹಾಕಿ ಸರಿ ಮಾಡ್ಕೋಬೋದು. ಕುದಿ ಬಂದ ನಂತರ ಲಿಡ್ ಕ್ಲೋಸ್ ಮಾಡೋಣ. ಕುದಿ ಬರೋಕ್ಕೆ ಶುರು ಆಗಿದೆ ಲೈಟಾಗಿ. ನೋಡಿ, ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಈ ಸಾಗು ಅಂತೂ ನೀವು ಮಾಡಿಟ್ಕೊಂಡ್ಬಿಟ್ರೆ ಬರೀ ಹೊಸ್ತಿರೋ ರೊಟ್ಟಿ ಅಲ್ಲ, ಅನ್ನದ ರೊಟ್ಟಿ ಕೂಡ ಒಳ್ಳೆ ಕಾಂಬಿನೇಷನ್ನು. ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಯಾವುದೇ ಒಂದು ಸಾಗು ನಾವು ಕುಕ್ಕರಲ್ಲಿ ಮಾಡಿದಾಗ ಸ್ಟವ್ ಆನ್ ಮಾಡಿಕೊಂಡು ಇನ್ನೊಂದ್ಸಲ ಒಂದು 2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಅವಾಗ ಹೊಂದ್ಕೊಂಡಂಗಾಗಿ ಚೆನ್ನಾಗಿ ಟೇಸ್ಟು ತುಂಬ ರುಚಿಯಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಇದನ್ನು ಕುದಿಸ್ಕೊಳ್ತೀನಿ.
ಮೀಡಿಯಂ ಫ್ಲೇಮಲ್ಲಿ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ ನೋಡಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿಗೆ ಈ ಸಾಗು ಹಾಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಅಕ್ಕಿ ರೊಟ್ಟಿಗಂತೂ ಹೇಳಿ ಮಾಡಿಸಿರೋ ಅಂಥ ಸಾಗು ಇದು, ಸೊಪ್ಪಿನ ಸಾಗು ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಈ ಸೊಪ್ಪಿನ ಸಾಗು ಕುಕ್ಕರಲ್ಲಿ ಮಾಡ್ಕೋಬೋದು ಅಂತ. ಅದರಲ್ಲೂ ಮಧ್ಯ ಮಧ್ಯ ಆಲೂಗೆಡ್ಡೆ ಸಿಗ್ತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಅದಕ್ಕೆ ದಪ್ಪಕ್ಕೆ ಕಟ್ ಮಾಡಿ ಹಾಕಿರೋದು. ಇವತ್ತಿನ ಈ ಸಿಂಪಲ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.